ಮೇ 17ರಿಂದ ಮತ್ತೆ IPL ಆರಂಭ ಆಗ್ತಾ ಇದೆ. ಕಳೆದ ಶುಕ್ರವಾರ ಸ್ಥಗಿತಗೊಂಡಿದ್ದಂತಹ IPL ಮ್ಯಾಚ್ ಅನ್ನು ಮತ್ತೆ ರೀಸ್ಟಾರ್ಟ್ ಮಾಡಲಾಗ್ತಾ ಇದೆ. ಮೇ 17ನೇ ತಾರೀಕು IPL ಮತ್ತೆ ಆರಂಭ ಆಗಲಿದೆ. 6 ನಗರಗಳಲ್ಲಿ ನಡೆಯಲಿರುವಂತಹ 17 ಪಂದ್ಯಗಳು. 6 ನಗರಗಳನ್ನ ಫೈನಲ್ ಮಾಡಲಾಗಿದೆ. ಒಂದಷ್ಟು ಡಬಲ್ ಹೆಡರ್ ಇರುತ್ತೆ, ಅಂದ್ರೆ ಒಂದೇ ದಿನ 2 ಮ್ಯಾಚ್ ಇರುತ್ತೆ. ಒಂದೇ ಮ್ಯಾಚ್ ಇರುವಂತಹ ಕಡೆ 2 ಮಾಡಿದ್ದಾರೆ ಕೆಲವೊಂದು ಕಡೆ. ಮೇ 17ಕ್ಕೆ ಬೆಂಗಳೂರಿನಲ್ಲಿ RCB ಮತ್ತು LSG ಪಂದ್ಯ, ಇದು ನೆಕ್ಸ್ಟ್ ಮ್ಯಾಚ್ ಇತ್ತು ನಮ್ದು, ಆದರೆ ಅದನ್ನು ಕೊನೆಗೆ ಹಾಕಲಾಗಿದೆ. ಲಕ್ನೋ ಜೊತೆಗಿನ ಮ್ಯಾಚ್ ಮೇ 17ರಿಂದ ಮತ್ತೆ IPL ರೀಸ್ಟಾರ್ಟ್ ಆಗಿದೆ. 6 ನಗರಗಳಲ್ಲಿ ಉಳಿದಂತಹ 17 ಪಂದ್ಯಗಳು ನಡೆಯುತ್ತೆ. 4 ಪ್ಲೇ ಆಫ್, 13 ಲೀಗ್ ಮ್ಯಾಚ್ಗಳು. ಜೂನ್ 3ಕ್ಕೆ IPL ಫೈನಲ್ ನಿಗದಿ ಆಗಿದೆ. ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ರು. IPL ಏನು ಸ್ಥಗಿತಗೊಂಡಿತ್ತು ಧರ್ಮಶಾಲಾದಲ್ಲಿ. ಡೆಲ್ಲಿ ವರ್ಸಸ್ ಪಂಜಾಬ್ ಮ್ಯಾಚ್ ಆಗ್ತಾ ಇತ್ತು ಅವತ್ತು. ಈಗ ಮ್ಯಾಚ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇತ್ತು. ಸದ್ಯಕ್ಕೆ ಕದನ ವಿರಾಮ ಆದ ನಂತರ IPL ಶುರುವಾಗುವಂಥ ಎಲ್ಲ ಪ್ಲ್ಯಾನ್ಗಳನ್ನು ಮಾಡ್ಕೊಳ್ಳಲಾಗಿತ್ತು. ಜೂನ್ 3ಕ್ಕೆ ಫೈನಲ್ ಪಂದ್ಯವನ್ನು ನಿಗದಿ ಮಾಡಲಾಗಿದೆ. ಆದರೆ ಎಲ್ಲಿ ಅನ್ನೋದು, ಪ್ಲೇ ಆಫ್ ಎಲ್ಲಿ ಅನ್ನೋದು ಇನ್ನೂ ಕೂಡ ತೀರ್ಮಾನ ಆಗಿಲ್ಲ. ಎಲ್ಲಿ ಪ್ಲೇ ಆಫ್ಗಳನ್ನು ಆಡಿಸ್ತಾರೆ ಅನ್ನೋದು ಇದು ತೀರ್ಮಾನ ಆಗಿಲ್ಲ. ಆದರೆ ಲೀಗ್ ಮ್ಯಾಚ್ಗಳಿಗೆ ಜೈಪುರ ಹಾಗೆ ಬೆಂಗಳೂರು ಎಲ್ಲ ಕಡೆ ಕೂಡ ಮ್ಯಾಚ್ಗಳು ನಡೆಯುತ್ತೆ. ಡೆಲ್ಲಿಯಲ್ಲೂ ಕೂಡ ಮ್ಯಾಚ್ಗಳನ್ನು ನಡೆಸೋದಕ್ಕೆ ಈಗ ತೀರ್ಮಾನ ಮಾಡಲಾಗಿದೆ. ಒಟ್ಟು 6 ನಗರಗಳನ್ನು ಆಯ್ಕೆ ಮಾಡಲಾಗಿದೆ. ಇನ್ನು ಈ ಕ್ವಾಲಿಫೈಯರ್ ಎಲಿಮಿನೇಟರ್ ಮ್ಯಾಚ್ ಮೇ 29ಕ್ಕೆ ಮೊದಲ ಕ್ವಾಲಿಫೈಯರ್, ಜೂನ್ 1ಕ್ಕೆ 2ನೇ ಕ್ವಾಲಿಫೈಯರ್ ಮ್ಯಾಚ್ ಇರಲಿದೆ. ಇದು IPL ಸಂಬಂಧಪಟ್ಟ ಹಾಗೆ ಈ ಕ್ಷಣಕ್ಕೆ ಲಭ್ಯವಾಗ್ತಿರುವಂಥ ಮೇಜರ್ ಅಪ್ಡೇಟ್. ಪ್ರಧಾನಿ ಭಾಷಣದ ಬೆನ್ನಲ್ಲೇ IPL ಸಂಬಂಧಪಟ್ಟ ಹಾಗೆ ಕೂಡ ಒಂದು ಕ್ಲಾರಿಟಿ ಸಿಕ್ಕಿದೆ. 6 ನಗರಗಳನ್ನು ಆಯ್ಕೆ ಮಾಡಲಾಗಿದೆ. ಇದರಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಒಂದು ಕಡೆ ಯುದ್ಧದ ಟೆನ್ಷನ್ನಲ್ಲಿದ್ದರೆ, ಕದನ ವಿರಾಮ ಘೋಷಣೆ ಆದ ನಂತರ ಈಗ IPL ಮತ್ತೆ ರೀಸ್ಟಾರ್ಟ್ ಆಗೋಕ್ಕೆ ಡೇಟ್ ಫಿಕ್ಸ್ ಆಗಿದೆ. ಇದೇ ಶನಿವಾರ ಮೇ 17ನೇ ತಾರೀಕಿನಿಂದ IPL ಮತ್ತೆ ರೆಸ್ಯೂಮ್ ಆಗುತ್ತೆ, ಮತ್ತೆ ರೀಸ್ಟಾರ್ಟ್ ಆಗುತ್ತೆ. 17ನೇ ತಾರೀಕು ಮೊದಲ ಪಂದ್ಯ ಆರಂಭ ಆಗೋದೇ RCBಯ ಮ್ಯಾಚ್ ಮೂಲಕ. KKR RCB ಕೊನೆಯ ಮ್ಯಾಚ್ ಆಡಬೇಕಾಗಿತ್ತು ಆ್ಯಕ್ಚುಲಿ ಹಿಂದಿನ ಶೆಡ್ಯೂಲ್ ಪ್ರಕಾರ. ಈಗ ಮೊದಲ ಲೀಗ್ ಆಡ್ತಾರೆ.